ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ಅವರು, ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಹಾಗೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಸಿದ್ದರಾಮಯ್ಯನವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಹೊಸದಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಯೋಜನೆಗೊಂಡು ಅಧಿಕಾರ ವಹಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ತಮ್ಮ ಮಾತಿನಂತೆ ನುಡಿದಂತೆ ನಡೆದು ನೂತನ ಸರ್ಕಾರ ರಚನೆಯಾಗಲಾಗುವುದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲು ಸಹಕರಿಸಿದಂಥ ಹಿರಿಯರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಳೆ ಮೈಸೂರು ಭಾಗದಲ್ಲಿ ಹಿರಿಯ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಅಗಲಿಗಿಡು ದುಡಿದು ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ ಇಡೀ ಕ್ಷೇತ್ರದ ರಾಜ್ಯದ ಗಮನ ಸೆಳೆದಂಥ ಪ್ರಾಮಾಣಿಕ, ನಿಷ್ಠಾವಂತ, ಜನಪ್ರಿಯ ನಾಯಕರಾಗಿದ್ದಂಥ ಆರ್ ಧ್ರುವನಾರಾಯಣರವರು ಇವತ್ತು ಬದುಕಿದ್ರೆ ಅವರು ರಾಜ್ಯದ ಮಂತ್ರಿಯಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಅತೀವ ಶ್ರಮಪಟ್ಟು ಪ್ರಯತ್ನ ಮಾಡ್ತಾಯಿದ್ರು. ಹಗಲಿರುಳು ಜನಸೇವೆಯನ್ನು ಮಾಡಬೇಕು ಅನ್ನೋ ಮನೋಭಾವನೆ ಹೊಂದಿದ್ರು. ದುರಾದೃಷ್ಟವಶ ಅವರು ನಮ್ಮ ಮುಂದೆ ಇಲ್ಲ. ಆದರೆ ಈ ಭಾಗದ ಅಭಿಮಾನಿಗಳು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನರಿದ್ದು ಇವತ್ತು ಸಹ ಅವರನ್ನು ಪ್ರತಿನಿತ್ಯ ನೆನೆಸ್ಕೊತಾ ಇದ್ದಾರೆ. ಮತ್ತು ಧ್ರುವನಾರಾಯಣವರ ಕಳೆದ ಚುನಾವಣೆ ವಹಿಸಿದಂಥ 9 ಜಿಲ್ಲೆಗಳಲ್ಲಿ 90% ಶಾಸಕರು ಗೆದ್ದಿದ್ದಾರೆ. ಅದು ಅವರ ಶ್ರಮ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಅಭಿಮಾನ. ಆದ್ದರಿಂದ ಇವತ್ತು ಈ ಭಾಗದ ಜನ, ನಮ್ಮ ನಂಜನಗೂಡು ಕ್ಷೇತ್ರದ ಜನ ಮತ್ತು ರಾಜ್ಯದ ಧ್ರುವನಾರಾಯಣ ಅಭಿಮಾನಿಗಳ ಬಳಗದವರು ಸಂಪೂರ್ಣವಾಗಿ ಇವತ್ತು ಯುವ ಶಾಸಕರಾಗಿ ಕ್ಷೇತ್ರ ಅಭಿವೃದ್ಧಿಗೆ ಆಗಲು ದುಡಿದಿರ್ತಕ್ಕಂಥ ವಿದ್ಯಾವಂತರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣ ಅವರು ಮಂತ್ರಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವರು ಈ ಮಂತ್ರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ಜನರಲ್ಲಿದೆ. ಅದು ನಮ್ಮಲ್ಲಿ ವೈಯಕ್ತಿಕವೂ ಇದೆ. ಅತ್ಯಂತ ಹೆಚ್ಚು ನಮ್ಮ ಕ್ಷೇತ್ರದವರು ಮತ್ತು ಈ 2 ಜಿಲ್ಲೆಯ ಜನತೆ ಅವರು ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮುಂದಿನ 2ನೇ ಬಾರಿ ಆಗ್ತಕ್ಕಂಥ ಮಂತ್ರಿಮಂಡಳಿ ಯುವ ಶಾಸಕರಾದಂಥ ಮತ್ತು ವಿದ್ಯಾವಂತರಾದಂಥ ಹಾಗೂ ಜನಪ್ರಿಯರಾಗಿರ್ತಕ್ಕಂಥ ದರ್ಶನ್ ಅವರಿಗೆ ನಮ್ಮ ಕ್ಯಾಬಿನೆಟ್ ಮಂತ್ರಿ ಮಾಡಿ ಅವರನ್ನು ಈ ರಾಜ್ಯದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಈ ಭಾಗದ ಧ್ರುವನಾರಾಯಣ ಅಭಿಮಾನಿಗಳು ಮತ್ತು ಕ್ಷೇತ್ರದ ಜನತೆ